ಸ್ನೇಹಿತರೆ, ಸಾಕಷ್ಟು ಜನ ವಿಡಿಯೋ ನೋಡ್ಬಿಟ್ಟು ಕಾಮೆಂಟ್ ಮಾಡಿದ್ದೀರಾ, ವಾಟ್ಸಪ್ಗೆ ಮೆಸೇಜ್ ಕಳಿಸಿದ್ದೀರಾ, ಗುರುಗಳೇ ಇದೇನಿದು ನೀವು ಲಾಕೆಟ್ ಹಾಕಿದ್ದೀರಲ್ಲ ಅಂತ. ಇದೇನು ಅಂದರೆ PK ಸಿನಿಮಾ ನೋಡಿದಿರಲ್ಲ, ಅದರಲ್ಲಿ ಅವನು ಯಾವುದೋ ಬೇರೆ ಗ್ರಹದಿಂದ ಬಂದ್ಬಿಟ್ಟಿರ್ತಾನೆ, ಅವನು ರಿಮೋಟ್ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಸ್ಟಾರ್ಟಿಂಗ್ ಸಿನಿಮಾದೇ ಅದು, ಅವ್ನು ರಿಮೋಟ್ ಹುಡ್ಕೋದೇ ಒಂದು ಸಿನಿಮಾ. ಸೊ ಆ ರೀತಿ ರಿಮೋಟ್ ಇದು. PK ಸಿನಿಮಾದಲ್ಲಿ ಬೇರೆ ಗ್ರಹದಿಂದ ಬಂದಿರ್ತಾನಲ್ಲ ಅಮೇರಿಕಾ, ಸೊ ಅದನ್ನು ಹುಡ್ಕೊಂಡು ಹೋಗ್ತಾನಲ್ಲ, ಅದೇ ರಿಮೋಟ್ ಇದು. ತಮಾಷೆ ಮಾಡಿದೆ. ಸೊ ರಿಯಲ್ ಕೂಡ ಇದು ಒಂದು ರೀತಿ ರಿಮೋಟ್ ಇದ್ದಂಗೆ, ಆದರೆ PK ಸಿನಿಮಾದ ರಿಮೋಟ್ ಅಲ್ಲ. ಇದೆಲ್ಲವೂ ಕೂಡ ಹೀಲಿಂಗ್ ಸ್ಟೋನ್, ನ್ಯಾಚುರಲ್ ಸ್ಟೋನ್. ನಿಮಗೆ ಆಲ್ರೆಡಿ ತೋರಿಸಿದ್ದೆ ನೋಡಿ, ಇದು ಕ್ರಿಸ್ಟಲ್, ಇದು ಒರಿಜಿನಲ್ ಕ್ರಿಸ್ಟಲ್. ಸೊ ಇದೆಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡಿರುವಂಥ ಕ್ರಿಸ್ಟಲ್ಗಳು, ಲ್ಯಾಬ್ ಸರ್ಟಿಫಿಕೇಟ್ ಕೂಡ ಇದ್ದಾವೆ. ಇದು ಏನಾಗುತ್ತೆ ಅಂದರೆ, ನಾವು ಈ ರೀತಿ ಧ್ಯಾನ ಮಾಡೋದಕ್ಕೆ ಮತ್ತು ಹೀಲ್ ಮಾಡೋದಕ್ಕೆ ಕೆಲವೊಂದು ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಬ್ಲಾಕೇಜಸ್, ನೆಗೆಟಿವ್ ಎಂಟಿಟೀಸ್, ನೆಗೆಟಿವ್ ವೈಬ್ರೇಷನನ್ನು ದೂರ ಮಾಡೋದಕ್ಕೋಸ್ಕರ ಬಳಸುವಂತಹ ಈ ಒಂದು ಕ್ರಿಸ್ಟಲ್, ಸ್ಫಟಿಕ. ಇದು ಮಾನವ ನಿರ್ಮಿತ ಅಲ್ಲ, ಭಗವಂತ ನಿರ್ಮಿತ. ಗಾಡ್ ಮೇಡ್ ಥಿಂಗ್ಸ್ ಇವೆಲ್ಲ, ಮ್ಯಾನ್ ಮೇಡ್ ಥಿಂಗ್ಸ್ ಅಲ್ಲ. ಈ ಗಾಡ್ ಮೇಡ್ ಥಿಂಗ್ಸ್ ಎಲ್ಲ ಏನೇನಿದೆಯೋ, ಕೆಲವೊಂದು ಭೂಮಿಯಲ್ಲಿ ಸಿಕ್ಕಿದ್ರೆ ಮತ್ತೆ ಕೆಲವೊಂದು ಸಮುದ್ರದ ಆಳದಲ್ಲಿ ಸಿಗ್ತವೆ. ಸೊ ಇದು ಪ್ಯೂರ್ ಕ್ರಿಸ್ಟಲ್. ಅದೇ ರೀತಿ ಇದು ಕೂಡ ಭೂಮಿಯಲ್ಲೇ ಸಿಕ್ಕಿರುವಂತಹ ಒಂದು ಕಲ್ಲು. ಈ ಕಲ್ಲನ್ನು ನಾವು ಧ್ಯಾನ ಮಾಡೋದಕ್ಕೆ ಉಪಯೋಗಿಸಿದಾಗ, ಆ ಧ್ಯಾನದಲ್ಲಿ ಆಳವಾಗಿ ನಾವು ಮುಳುಗಿದಾಗ, ಡೀಪ್ ಮೆಡಿಟೇಷನ್ ಮಾಡಿದಾಗ, ಡೀಪ್ ಕಾನ್ಷಿಯಸ್ನೆಸ್ ಅಂತಾರೆ, ಆ ರೀತಿ ಎಲ್ಲದಕ್ಕೂ ಕೂಡ ಇದೊಂದು ಅನುಕೂಲ ಆಗುತ್ತೆ. ಒಂದು ಟೂಲ್ಸ್, ಈಗ ನಾನು ಇಲ್ಲಿ ಹಾಕಿರೋದು ಇದು ನವರತ್ನದ ಮಾಲೆ. ನಮ್ಮ ಗುರುಗಳು ಹಾಕ್ಕೊಳ್ತಾರೆ, ಅದನ್ನು ನಾನು ಕೊಟ್ಟಿದ್ದೆ, ನವರತ್ನದ ಮಾಲೆ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಇವಾಗ ನೀವು ಇದನ್ನು ನೋಡಿ, ಇದು ತುಳಸಿ ಮಣಿ ಇದು. ಸೊ ಇದು ಬ್ಲ್ಯಾಕ್ ಹೀಲಿಂಗ್ ಸ್ಟೋನ್ ಇದು. ಸೊ ಇದನ್ನು ಹಕೀಕ್ ಅಂತ ಕರೀತಾರೆ, ಸ್ಟೋನ್, ಬ್ಲ್ಯಾಕ್ ಸ್ಟೋನ್ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಕರಿಮಣಿ ಅಂತ. ಕರಿಮಣಿ ಹಾಕೋದು ಬಹಳ ಬಹಳ ಒಳ್ಳೆಯದು ದೃಷ್ಟಿಗಾಗಿ. ದೃಷ್ಟಿಗೆ ಅನ್ನೋದಕ್ಕಿಂತ ಕೆಲವೊಂದು ಶರೀರದಲ್ಲಿರೋ ಎಲ್ಲ ಕಲ್ಮಶಗಳನ್ನು, ಅಶುದ್ಧತೆಗಳನ್ನು ಹೀರ್ಕೊಳ್ತವೆ. ಇದು ಎಲಾಸ್ಟಿಕ್. ಇದು ಈ ಎಲಾಸ್ಟಿಕ್ ಇರೋದ್ರಿಂದ ಒಂದು ರೀತಿ ಆಕ್ಯುಪಂಚರ್ ಆಗುತ್ತೆ. ಅದು ಅವಾಗವಾಗ ನಾನು ತಿರುಗಿಸ್ತಾ ಇರ್ತೀನಿ. ಸ್ನಾನ ಮಾಡಬೇಕಾದ್ರೆ ಮಾತ್ರ ತೆಗೆಯೋದು, ಬಾಕಿ ಟೈಮಲ್ಲಿ ಇರ್ತದೆ. ಸೊ ಈ ತುಳಸಿ ಮಾಲೆಗಳನ್ನು ಜಪ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾರೆ, ಧ್ಯಾನ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಸೊ ಹಾಕ್ಕೊಂಡಿರ್ತಾರೆ. ಒಂದು ರೀತಿ ಇದೆಲ್ಲ ದೈವಿಕವಾದಂತಹ ವಸ್ತುಗಳು. ಈ ವಸ್ತುಗೆ ಸಾಮಾನ್ಯ ವಸ್ತುಗಳಿಗಿಂತ ಹೆಚ್ಚಿನ ಬೆಲೆ ಇದೆ. ಆದ್ದರಿಂದ ಇದು ಕೂಡ ಹೀಲಿಂಗ್ ಸ್ಟೋನ್. ನೀವು ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡಿದ್ರೆ, ನನ್ನ ಹತ್ರ ಇರುವಂತಹ ಎಲ್ಲ ಕಲೆಕ್ಷನನ್ನು ನಿಮಗೆ ತೋರಿಸ್ತೀನಿ. ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದೀರ, ಖಂಡಿತವಾಗ್ಲೂ ವಿಡಿಯೋನು ಮಾಡ್ತೀನಿ. ಆದರೂ ಕೆಲವೊಂದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಅದು ನೀವು ನೇರವಾಗಿ ಬಂದರೆ ಮಾತ್ರ ಖಂಡಿತವಾಗ್ಲೂ ನಿಮಗೂ ಕೂಡ ನೋಡೋದಕ್ಕೆ, ಕೆಲವೊಂದನ್ನು ಮುಟ್ಟೋದಕ್ಕೆ ಅವಕಾಶ ಇದೆ. ಎಲ್ಲವನ್ನೂ ಅಲ್ಲ, ಕೆಲವೊಂದನ್ನು ಮುಟ್ಟೋದಕ್ಕೂ ಕೂಡ ಅವಕಾಶ ಇದೆ. ನಾನು ವೈಯಕ್ತಿಕವಾಗಿ ಯೂಸ್ ಮಾಡುವಂತಹ ಕೆಲವೊಂದನ್ನು ನಾನು ಯಾರಿಗೂ ಟಚ್ ಮಾಡೋದಕ್ಕೆ ಕೊಡೋದಿಲ್ಲ. ಬಟ್ ಬಂದಾಗ ನೀವು ನೋಡಬಹುದು ಅದನ್ನು. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ.